ಮೇಷರಾಶಿ ಮಹಿಳೆಯರೇ, ಮೇ ತಿಂಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಸಮಯ ಬರುತ್ತಿದೆ. ಒಂದು ತಪ್ಪು ನಿರ್ಧಾರ ನಿಮ್ಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಆದರೆ ಒಂದು ಸರಿಯಾದ ಹೆಜ್ಜೆ ನಿಮಗೆ ದೊಡ್ಡ ಯಶಸ್ಸನ್ನು ಕೊಡುತ್ತದೆ. ಈ ತಿಂಗಳಲ್ಲಿ ನಿಮಗೆ ಏನು ಕಾದಿದೆ ಗೊತ್ತಾ? ಈಗಲೇ ತಿಳಿದುಕೊಳ್ಳಿ. ಮೇಷರಾಶಿ ಮಹಿಳೆಯರಿಗೆ ಮೇ ತಿಂಗಳ ಸಂಪೂರ್ಣ ಭವಿಷ್ಯ 2026. ಮೇಷರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ಆತ್ಮವಿಶ್ವಾಸದಿಂದ ತುಂಬಿದವರು ಮತ್ತು ಜೀವನದಲ್ಲಿ ಸದಾ ಮುಂದೆ ಸಾಗಲು ಇಚ್ಛಿಸುವವರು. ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ತರುವ ಸಮಯವಾಗಿರುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಚುರುಕಾಗಿದ್ದು, ಕೆಲಸಗಳಲ್ಲಿ ಹೊಸ ಆಲೋಚನೆಗಳು ಮೂಡುತ್ತವೆ. ಕೆಲವೊಮ್ಮೆ ಒತ್ತಡ ಹೆಚ್ಚಾದರೂ ನಿಮ್ಮ ಒಳಗಿನ ಶಕ್ತಿ ನಿಮಗೆ ಸಹಾಯ ಮಾಡುತ್ತದೆ. ಈ ತಿಂಗಳು ನಿಮಗೆ ಪರೀಕ್ಷೆಯಂತಿದ್ದರೂ ಅದೇ ಸಮಯದಲ್ಲಿ ಬೆಳವಣಿಗೆಗೆ ಉತ್ತಮ ಅವಕಾಶ ಕೂಡ ಆಗಿರುತ್ತದೆ. ರಾಶಿಯ ಗುಣಲಕ್ಷಣಗಳು. ಮೇಷರಾಶಿಯ ಮಹಿಳೆಯರು ಸ್ವಭಾವತಃ ಧೈರ್ಯಶಾಲಿಗಳು, ತ್ವರಿತ ನಿರ್ಧಾರ ತೆಗೆದುಕೊಳ್ಳುವವರು ಮತ್ತು ನಾಯಕತ್ವ ಗುಣ ಹೊಂದಿರುವವರು. ನೀವು ಯಾವ ಕೆಲಸವನ್ನಾದರೂ ಪೂರ್ಣ ಶಕ್ತಿಯಿಂದ ಮಾಡುವ ಸ್ವಭಾವ ಹೊಂದಿದ್ದೀರಿ. ಆದರೆ ಕೆಲವೊಮ್ಮೆ ತುರ್ತು ನಿರ್ಧಾರಗಳು ಸಮಸ್ಯೆ ತರಬಹುದು. ಮೇ ತಿಂಗಳಲ್ಲಿ ನಿಮ್ಮ ಸಹನಶೀಲತೆ ಹೆಚ್ಚಿಸಿಕೊಳ್ಳುವುದು ಮುಖ್ಯ. ನೀವು ಹೆಚ್ಚು ಸಂವೇದನಾಶೀಲರಾಗಬಹುದು, ಆದ್ದರಿಂದ ಮಾತಿನಲ್ಲಿ ಜಾಗ್ರತೆ ಅಗತ್ಯ. ವೃತ್ತಿ ಮತ್ತು ಉದ್ಯೋಗ. ಈ ತಿಂಗಳು ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಕೆಲಸದ ಜಾಗದಲ್ಲಿ ಹೊಸ ಹೊಣೆಗಾರಿಕೆಗಳು ಬರುತ್ತವೆ. ನೀವು ಈಗಾಗಲೇ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆ ಇಡಬಹುದು. ನಿಮ್ಮ ಶ್ರಮವನ್ನು ಗಮನಿಸುವವರು ಇದ್ದಾರೆ. ಕೆಲಸದಲ್ಲಿ ಹೊಸ ಯೋಜನೆಗಳು ಕೈಗೆ ಬರುತ್ತವೆ. ನಿಮ್ಮ ನಾಯಕತ್ವ ಗುಣ ಹೊರಹೊಮ್ಮುತ್ತದೆ. ಉದ್ಯೋಗ ಹುಡುಕುತ್ತಿರುವ ಮಹಿಳೆಯರಿಗೆ ಇದು ಉತ್ತಮ ಸಮಯ. ಹೊಸ ಅವಕಾಶಗಳು ಬರಬಹುದು, ಆದರೆ ತಾಳ್ಮೆಯಿಂದ ಕಾಯಬೇಕು. ಕೆಲಸದ ಒತ್ತಡ. ಮೇ ತಿಂಗಳಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿರಬಹುದು. ಕೆಲಸದ ಸಮಯ ಹೆಚ್ಚಾಗಬಹುದು ಮತ್ತು ಕೆಲವೊಮ್ಮೆ ಮಾನಸಿಕ ಒತ್ತಡ ಕೂಡ ಅನುಭವಿಸಬಹುದು. ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಕೆಲಸ ಮತ್ತು ವೈಯಕ್ತಿಕ ಜೀವನದ ಸಮತೋಲನ ಕಾಪಾಡಿ. ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ. ಸಹೋದ್ಯೋಗಿಗಳ ಜೊತೆ ಸಂಬಂಧ. ಈ ತಿಂಗಳಲ್ಲಿ ಸಹೋದ್ಯೋಗಿಗಳ ಜೊತೆಗಿನ ಸಂಬಂಧದಲ್ಲಿ ಜಾಗ್ರತೆ ಅಗತ್ಯ. ಸಣ್ಣ ವಿಷಯಗಳಿಗೆ ಜಗಳವಾಗುವ ಸಾಧ್ಯತೆಯಿದೆ. ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ. ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಕೆಲವರು ನಿಮ್ಮ ವಿರುದ್ಧ ಮಾತನಾಡುವ ಸಾಧ್ಯತೆಯಿದ್ದರೂ ನೀವು ಶಾಂತವಾಗಿ ನಡೆದುಕೊಂಡರೆ ಸಮಸ್ಯೆ ತಪ್ಪುತ್ತದೆ. ಹೊಸ ಅವಕಾಶಗಳು. ಮೇ ತಿಂಗಳು ಹೊಸ ಅವಕಾಶಗಳನ್ನು ನೀಡುವ ಸಮಯ. ಹೊಸ ಉದ್ಯೋಗ ಅಥವಾ ಪ್ರಾಜೆಕ್ಟ್ ಅವಕಾಶ ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಸಿಗುತ್ತದೆ. ಸ್ವಂತ ವ್ಯವಹಾರ ಆರಂಭಿಸಲು ಯೋಚಿಸುವವರಿಗೆ ಉತ್ತಮ ಸಮಯ. ಈ ಅವಕಾಶಗಳನ್ನು ಬಳಸಿಕೊಳ್ಳಲು ಧೈರ್ಯ ಮತ್ತು ನಿರ್ಧಾರಶಕ್ತಿ ಮುಖ್ಯ. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು. ಈ ತಿಂಗಳಲ್ಲಿ ಹಣದ ಪ್ರವಾಹ ಸರಾಸರಿ ಇರುತ್ತದೆ. ಆದಾಯ ಬರಬಹುದು, ಆದರೆ ಖರ್ಚು ಕೂಡ ಹೆಚ್ಚಾಗಬಹುದು. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯ ಮಾರ್ಗಗಳು ತೆರೆಯಬಹುದು. ಹಣದ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಅನಗತ್ಯ ಖರ್ಚು. ಮೇ ತಿಂಗಳಲ್ಲಿ ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆಯಿದೆ. ಶಾಪಿಂಗ್ ಮಾಡುವಾಗ ನಿಯಂತ್ರಣ ಇರಲಿ. ಅನಗತ್ಯ ವಸ್ತುಗಳಿಗೆ ಹಣ ವ್ಯರ್ಥ ಮಾಡಬೇಡಿ. ಬಜೆಟ್ ಮಾಡಿ ಖರ್ಚು ಮಾಡಿದರೆ ಉತ್ತಮ. ಹೂಡಿಕೆ. ಹೂಡಿಕೆ ಮಾಡುವ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಿರಿಯರ ಸಲಹೆ ಪಡೆದು ಹೂಡಿಕೆ ಮಾಡಿ. ದೀರ್ಘಕಾಲಿಕ ಹೂಡಿಕೆ ಉತ್ತಮ ಫಲ ನೀಡುತ್ತದೆ. ಹಳೆಯ ಬಾಕಿ. ಈ ತಿಂಗಳಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ನೀವು ಯಾರಿಗಾದರೂ ಹಣ ಕೊಡಿದ್ದರೆ ಅದು ಮರಳಿ ಬರಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ. ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶ ಕಾಣಬಹುದು. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ತಕರಾರುಗಳು ಆಗಬಹುದು. ನಿಮ್ಮ ಮಾತುಗಳಿಂದ ಅವರಿಗೆ ನೋವು ಆಗದಂತೆ ಜಾಗ್ರತೆ ವಹಿಸಿ. ಪ್ರೀತಿ ಸಂಬಂಧದಲ್ಲಿ ದಂಪತಿಗಳ ನಡುವೆ ಅರ್ಥಮಾಡಿಕೊಳ್ಳುವಿಕೆ ಅಗತ್ಯ. ಸಿಂಗಲ್ ಮಹಿಳೆಯರಿಗೆ ಹೊಸ ಸಂಬಂಧ ಶುರುವಾಗುವ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ಮನಃಶಾಂತಿ. ಈ ತಿಂಗಳಲ್ಲಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ತಲೆನೋವು, ದೇಹದ ದಣಿವು ಸಮಸ್ಯೆಗಳು ಕಾಣಬಹುದು. ಸರಿಯಾದ ಆಹಾರ ಮತ್ತು ನಿದ್ರೆ ಅಗತ್ಯ. ಯೋಗ ಮತ್ತು ಧ್ಯಾನ ಮನಃಶಾಂತಿ ನೀಡುತ್ತದೆ. ಮನಸ್ಸು ಕೆಲವೊಮ್ಮೆ ಅಶಾಂತವಾಗಬಹುದು, ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ.
ವಿಶೇಷ ಪರಿಹಾರಗಳು. ಮೇಷರಾಶಿ ಮಹಿಳೆಯರು ಮೇ ತಿಂಗಳಲ್ಲಿ ಈ ಪರಿಹಾರಗಳನ್ನು ಅನುಸರಿಸಿದರೆ ಉತ್ತಮ ಫಲ ಸಿಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕೆಂಪು ಬಣ್ಣದ ವಸ್ತುಗಳನ್ನು ಧರಿಸುವುದು ಶುಭ. ಬಡವರಿಗೆ ಆಹಾರ ದಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಓಂ ಅಂಗಾರಕಾಯ ನಮಃ ಎಂಬಂತ್ರ ಜಪಿಸಿ. ಒಟ್ಟಿನಲ್ಲಿ ಮೇ ತಿಂಗಳು ಮೇಷರಾಶಿ ಮಹಿಳೆಯರಿಗೆ ಸವಾಲು ಮತ್ತು ಅವಕಾಶಗಳ ಮಿಶ್ರಣವಾಗಿರುತ್ತದೆ. ನೀವು ಧೈರ್ಯದಿಂದ ಮುಂದೆ ಸಾಗಿದರೆ ಯಾವುದೇ ಅಡಚಣೆ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಆಸ್ತಿ. ಈ ತಿಂಗಳಲ್ಲಿ ಶಾಂತ ಮನಸ್ಸು, ಸಹನಶೀಲತೆ ಮತ್ತು ಸೂಕ್ತ ನಿರ್ಧಾರಗಳಿಂದ ನೀವು ಉತ್ತಮ ಫಲಗಳನ್ನು ಪಡೆಯಬಹುದು. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣುವ ಸಮಯ ಇದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ರಾಶಿ ಏನು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಭವಿಷ್ಯ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಮಿತ್ರರಿಗೆ ಕೂಡ ಶೇರ್ ಮಾಡಿ.